ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಿಜವಾದ ಧನ್ಯರು ಯಾರು ಎಂಬುದಾಗಿ ಸ್ವಾಮಿ ಹೇಳಿದಂಥ ವಾಕ್ಯ ಭಾಗದಲ್ಲಿ ನಾವು ಜ್ಞಾನಿಸ್ತಾ ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳುವಂಥ ಭಾಗವಾಗಿದೆ. ಬನ್ನಿ ನಾವು ಮುಂದುವರೆದು ಧನ್ಯರು ಯಾರು ಎಂಬುದಾಗಿ ವಾಕ್ಯ ಭಾಗವನ್ನು ಧ್ಯಾನಿಸೋಣ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 4ನೇ ವಚನ. ಇಲ್ಲಿ ಬರೆಯಲ್ಪಟ್ಟಿದೆ, ದುಃಖ ಪಡುವವರು ಧನ್ಯರು, ಸಮಾಧಾನ ಹೊಂದುವರು ಎಂಬುದಾಗಿ. ಪ್ರಿಯರೇ, ಯೇಸು ಸ್ವಾಮಿ ಹೇಳ್ತಿದ್ದಾರೆ, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು ಎಂಬುದಾಗಿ. ಈ ಲೌಕಿಕವಾದ ಜೀವಿತದಲ್ಲಿ ಎಷ್ಟೋ ದುಃಖಗಳಿದೆ, ಎಷ್ಟೋ ನಿರಾಸೆಗಳಿದೆ. ಮನುಷ್ಯನು ದುಃಖ ಪಡೋದಕ್ಕೆ ಕೆಲವೊಂದು ಮುಖ್ಯವಾದ ಕಾರಣಗಳಿರ್ತದೆ, ಕೆಲವೊಂದು ಕಾರಣಗಳು ಇಲ್ಲದೇನೂ ದುಃಖ ಪಡುತ್ತೆ. ಕೆಲವು ಸಂತೋಷಕ್ಕಾಗಿ ಕೂಡ ದುಃಖ ಪಡೋರು ಇರ್ತಾರೆ, ಅಥವಾ ಕೆಲವರು ನಷ್ಟಪಡಿಸ್ಕೊಂಡಂಥ ವಿಷಯಕ್ಕಾಗಿ, ತಾವು ಅನ್ಕೊಂಡಿದ್ದನ್ನು ಆಗದೇ ಇರೋಂಥ ವಿಷಯಕ್ಕಾಗಿ, ತಮ್ಮ ಜೀವಿತದಲ್ಲಿ ಏನೋ ಒಂದು ದುರ್ಘಟನೆ ಸಂಭವಿಸಿದಕ್ಕಾಗಿ, ತಮ್ಮ ಕುಟುಂಬದಲ್ಲಿ ಯಾರನ್ನೋ ಕಳ್ಕೊಂಡಿದ್ದಕ್ಕಾಗಿ ದುಃಖ ಪಡ್ತಾ ಇರ್ತಾರೆ. ಬೇರೆ ಈಗ ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಏನಾದರೂ ನಷ್ಟ ಉಂಟಾಗಿದ್ರೆ, ನಮ್ಮ ವ್ಯಾಪಾರದಲ್ಲಿ ನಷ್ಟವಾಗಿದ್ರೆ, ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಒಂದು ವೇಳೆ ಲಾಸ್ ಅಥವಾ ಸಮಸ್ಯೆ ಏನಾದರೂ ಬಂದಿದ್ರೆ ನಾವು ದುಃಖ ಪಡ್ತೀವಿ. ಅಥವಾ ನಾವು ನಂಬಿದವರು ಯಾರಾದರೂ ನಮ್ಮನ್ನ ಕೈ ಬಿಟ್ಟು, ಅಥವಾ ನಮ್ಮ ನಂಬಿದವರು ಯಾರಾದರೂ ನಮ್ಮ ಬಗ್ಗೆ ತಪ್ಪಾಗಿ ನಮ್ಮ ಬಗ್ಗೆ ಮಾತನಾಡುವಾಗ ದುಃಖ ಪಡ್ತೀವಿ. ಹೀಗೆ ಲೌಕಿಕವಾದ ದುಃಖಗಳು ಅನೇಕ ವಿಷಯಗಳಿದೆ. ಕೊರತೆಗಳಿಗಾಗಿ, ಬಲಹೀನತೆಗಾಗಿ, ನಿಂದನೆಗಾಗಿ ದುಃಖ ಪಡುವಂಥ ವಿಷಯ ಲೋಕದಲ್ಲಿ ಬಹಳವಾಗಿದೆ ಪ್ರಿಯರೇ. ಆದರೆ ಸತ್ಯವೇದದಲ್ಲಿ ಯಾರನ್ನ ಧನ್ಯರು ಎಂಬುದಾಗಿ ಸ್ವಾಮಿ ಕರೀತಿದ್ದಾರೆ ಅಂದ್ರೆ, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು ಅಂತ ಈ ಸ್ವಾಮಿ ಹೇಳ್ತಿದ್ದಾರೆ. ಹಾಗಾದ್ರೆ ಸಮಾಧಾನ ಯಾರಿಗೆ ಸಿಗ್ತದೆ? ಇಲ್ಲಿ ಯಾವ ದುಃಖವನ್ನು ಕುರಿತು ಸ್ವಾಮಿ ಮಾತನಾಡ್ತಿದ್ದಾನೆ ಅನ್ನೋದಾದ್ರೆ, ತಮ್ಮ ಪಾಪಗಳು ಕುರಿತಾಗಿ, ತಾವು ಪಾಪದ ಮನೋಭಾವನೆಯಿಂದ ಹೊರಗಡೆ ಬರೋದಕ್ಕಾಗಿ ಯಾರು ಪಶ್ಚಾತ್ತಾಪದಲ್ಲಿ ದುಃಖ ಪಡ್ತಿದ್ದಾರೋ, ಯಾರು ನನ್ನಲ್ಲಿ ಈ ರೀತಿಯಾದಂಥ ಪರಿಶುದ್ಧತೆ ಇಲ್ಲ, ನಾನು ದೇವರ ಹತ್ರ ಜೀವಿಸ್ಲಿಕ್ಕೆ ಆಗ್ತಿಲ್ಲ, ನಾನು ಆತ್ಮಿಕವಾಗಿ ಬೆಳವಣಿಗೆ ಆಗಕ್ಕಾಗ್ತಿಲ್ಲ, ನನ್ನಲ್ಲಿ ಈ ರೀತಿಯಾದ ಪಾಪದ ಗುಣಗಳಿದೆ, ಪಾಪದ ಸ್ವಭಾವಗಳಿದೆ, ನಾನು ಇನ್ನೂ ಕೂಡ ದೇವರಿಗೆ ಇಷ್ಟ ಇಲ್ಲದಂಥ ಸ್ವಭಾವದಲ್ಲಿ ಜೀವಿಸ್ತಾ ಇರೋದ್ರಿಂದ ಇದಕ್ಕಾಗಿ ನಾನು ದುಃಖ ಪಡ್ತೀನಿ, ದುಃಖ ಪಟ್ಟು ನಾನು ಮಾನಸಾಂತರ ಹೊಂದುತ್ತೀನಿ. ಈ ಪಾಪದಿಂದ ಹೊರಗಡೆ ಬರೋದಕ್ಕಾಗಿ, ಈ ಪಾಪ ಮಾಡಿದ್ದೇನೆ, ಆ ಪಾಪದಿಂದ ನಾನು ಕ್ಷಮಾಪಣೆ ಹೊಂದ್ಕೊಳ್ಳೋದಕ್ಕಾಗಿ ನಾನು ದುಃಖ ಪಟ್ಟು ಪ್ರಾರ್ಥಿಸ್ತಾ ಇದ್ದೀನಿ, ನಾನು ದುಃಖ ಪಡ್ತಿದ್ದೀನಿ ಅಂತ ಯಾರೆಲ್ಲ ಹೇಳ್ತಾರಲ್ಲ ಪ್ರಿಯರೇ, ಅವರು ಮಾತ್ರ ಸಮಾಧಾನ ಹೊಂದುತ್ತಾರೆ ಅಂತ ಸ್ವಾಮಿ. ಹಾಗಾದ್ರೆ ಇಲ್ಲಿ ಹೇಳ್ತಿರುವಂತ ದುಃಖ ಪಡುವವರು ಯಾರಾಗಿದ್ದಾರೆ ಪ್ರಿಯರೇ? ಯಾರು ಸತ್ಯ ವಾಕ್ಯವನ್ನು ತಿಳ್ಕೊಂಡು, ಯಾರಿಗೆ ತಮ್ಮ ಪಾಪದ ಮನವರಿಕೆ ಆಗಿ, ಯಾರು ಮಾನಸಾಂತರ ಪಡುವುದಕ್ಕಾಗಿ, ತಮ್ಮ ಜೀವಿತವನ್ನ ಸರಿಪಡಿಸಿಕೊಳ್ಳೋದಕ್ಕಾಗಿ, ದೇವರಿಗೆ ವಿರೋಧವಾಗಿ ಮಾಡಿದಂಥ ತಪ್ಪುಗಳನ್ನ ಕ್ಷಮಾಪಣೆ ಕೇಳಿ ದೇವರ ಹತ್ರ ಬರುವುದಕ್ಕಾಗಿ, ಆತ್ಮಿಕವಾಗಿ ಜೀವಿಸುವುದಕ್ಕಾಗಿ, ಯಾರೆಲ್ಲ ತಮ್ಮ ತಪ್ಪುಗಳನ್ನ, ತಪ್ಪಾದ ನಡತೆಗಳನ್ನ, ತಪ್ಪಾದ ತೀರ್ಮಾನಗಳನ್ನ, ದೇವರಿಗೆ ಇಷ್ಟ ಇಲ್ಲದನ್ನ, ದೇವರ ರಾಜ್ಯಕ್ಕೆ ಇಷ್ಟ ಇಲ್ಲದನ್ನ, ದೇವರಿಗೆ ವಿರೋಧವಾದದನ್ನ ನಾನು ಮಾಡ್ಬಿಟ್ಟೆ ಎಂಬುದಾಗಿ ಯಾವಾಗ ಅವರಿಗೆ ಮನವರಿಕೆ ಆಗ್ತದೋ, ಯಾವಾಗ ಅವರು ತಮ್ಮ ಪಾಪಗಳ ನಿಮಿತ್ತವಾಗಿ ಮಾನಸಾಂತರ ಪಟ್ಟು ದುಃಖ ಪಡುತ್ತಾರೋ, ಅವರು ಸಮಾಧಾನ ಹೊಂದುತ್ತಾರೆ ಅಂತ ಸ್ವಾಮಿ ಹೇಳ್ತಿದ್ದಾನೆ ಪ್ರಿಯರೇ. ಆ ದುಃಖ ನಮ್ಮಲ್ಲಿ ಇದೆಯಾ? ನಾವು ಯಾವ್ದಾದ್ರೂ ತಪ್ಪನ್ನ ಮಾಡಿ ದುಃಖ ಪಡದೆ ಮಾನಸಾಂತರ ಹೊಂದದೆ ಇನ್ನೂ ನಾವು ಇದ್ದೀವಾ? ಹಾಗಾದ್ರೆ ನಾವು ಸಮಾಧಾನ ಹೊಂದುತ್ತೇವೆ. ಹಾಗಾದ್ರೆ ಪಾಪವು ನಮ್ಮನ್ನ ದುಃಖ ಪಡಿಸ್ತದೆ. ಪಾಪ ಮಾಡುವಾಗ ಅದು ಪ್ರಾರಂಭವಾಗಿ ನಮ್ಗೆ ಸಂತೋಷ ಕೊಡಬಹುದು, ಆದ್ರೆ ಪಾಪ ಮಾಡ್ತಿದ್ದೀನಿ ಅನ್ನೋದು ಯಾವಾಗ ನಮ್ಗೆ ಮನವರಿಕೆ ಆಗ್ತದೋ ಅದು ನಿಜವಾದ ದುಃಖ ಮಾನಸಾಂತರಕ್ಕೆ ನಡೆಸ್ತದೆ. ಅಪೊಸ್ತಲನಾದ ಪೌಲನು ಒಂದು ಮಾತು ಹೇಳ್ತಾನೆ ಪ್ರೇರೆ, ಬನ್ನಿ ನೋಡೋಣ. ಕೊರಿಂಥದವರಿಗೆ ಬರೆದ 2ನೇ ಪುಸ್ತಕ 7ನೇ ಅಧ್ಯಾಯ 10ನೇ ವಚನ. ಪೌಲನು ಹೀಗೆ ಹೇಳ್ತಾನೆ, ದೇವರ ಚಿತ್ತಾನುಸಾರವಾಗಿ ದುಃಖವು ಮಾನಸಾಂತರವನ್ನು ಉಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ. ಆ ಮಾನಸಾಂತರದಲ್ಲಿ ಪಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ, ಆದರೆ ಲೋಕದವರಿಗಿರುವಂತ ದುಃಖವು ಮರಣವನ್ನು ಉಂಟು ಮಾಡುತ್ತದೆ ಅಂತ. ಹಾಗಾದ್ರೆ ಪ್ರಿಯ, ಲೋಕದಲ್ಲಿ ಅನೇಕರು ದುಃಖ ಪಡ್ತಾರೆ, ಆ ದುಃಖ ಎಲ್ಲ ಮರಣಕ್ಕೆ ಕಾರಣವಾಗಿದೆ ಅಂತ. ಹಾಗಾದ್ರೆ ದೇವರ ಮಕ್ಕಳು ದುಃಖ ಪಡುವುದು ಮಾನಸಾಂತರಕ್ಕಾಗಿ, ದೇವರ ರಾಜ್ಯಕ್ಕಾಗಿ, ಅಥವಾ ಅವರು ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸೋದಕ್ಕಾಗಿ, ಮತ್ತೆ ದೇವರ ನಿತ್ಯ ರಾಜ್ಯದಲ್ಲಿ ಜೀವಿಸುವುದಕ್ಕಾಗಿ
ದುಃಖಪಟ್ಟು ತಮ್ಮ ಪಾಪಗಳನ್ನ ಬಿಟ್ಟು ತಮ್ಮ ನಡತೆಗಳನ್ನ ಸರಿಪಡಿಸಿಕೊಳ್ಳುವವರು ಧನ್ಯರು ಮತ್ತು ಅವರು ಸಮಾಧಾನವನ್ನು ಹೊಂದುತ್ತಾರೆ ಅಂತ ಸ್ವಾಮಿ ಹೇಳ್ತಿದ್ದಾನೆ ಪ್ರೇರೆ. ಹಾಗಾದ್ರೆ ನೀವು ಇವತ್ತು ದುಃಖದಲ್ಲಿರಬಹುದು. ನಿಮ್ಮ ದುಃಖಕ್ಕೆ ಕಾರಣ ಏನು? ನೀವು ನಿಜವಾಗ್ಲೂ ಮಾನಸಾಂತರಕ್ಕಾಗಿ ದುಃಖ ಪಡ್ತಿದ್ದೀರಾ? ದೇವರಿಗೆ ವಿರೋಧವಾಗಿ ನಾನು ಈ ರೀತಿಯಾದ ತೀರ್ಮಾನ ಮಾಡಿದೆ ಎಂಬುದಾಗಿ ದುಃಖ ಪಡ್ತಿದ್ದೀರಾ? ಅಥವಾ ನನ್ನ ಕುಟುಂಬದಲ್ಲಿ ದೇವರಿಗೆ ವಿರೋಧವಾದ ಕಾರ್ಯವನ್ನು ನಾವು ಮಾಡುದು ಎಂಬುದಾಗಿ ನೀವು ದುಃಖ ಪಡ್ತಿದ್ದೀರಾ? ಅಥವಾ ದೇವರಿಗೆ ಇಷ್ಟಿಲ್ಲದನ್ನ ನಾನು ನನ್ನ ಜೀವಿತದಲ್ಲಿ ಏನಂತೆ ಮಾಡಿ ದೇವರಿಗೆ ವಿರೋಧವಾಗಿ ನಾನು ನಡ್ಕೊಂಡೆ ಎಂಬುದಾಗಿ ದುಃಖ ಪಡ್ತಿದ್ದೀರಾ? ಆ ದುಃಖದಲ್ಲಿದ್ದೀರಾ? ಆ ಮಾನಸಾಂತರ ದುಃಖ ನಿಮ್ಮಲ್ಲಿದೆಯಾ? ನೀವು ಕ್ಷಮಾಪಣೆಗಾಗಿ ದುಃಖ ಪಡ್ತಿದ್ದೀರಾ? ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾ ನೀವು ದೇವರ ಬಳಿಗೆ ಹೋಗ್ತಾ, ದೇವರೇ ನಾನು ಮಾಡಿದ ಪಾಪ ಕ್ಷಮಿಸು, ದೇವರೇ ನಾನು ಮಾಡಿದ ಅಪರಾಧ ಎಂಬುದಾಗಿ ನಿಮ್ಮ ಪಾಪಗಳಿಗಾಗಿ ನೀವು ಪಶ್ಚಾತ್ತಾಪ ಪಟ್ಟು ಕಣ್ಣೀರು ಸುರಿಸ್ತಾ ದುಃಖಪಟ್ಟು ಮಾನಸಾಂತರ ಹೊಂದುತ್ತಾ ಇದ್ದೀರಾ? ಹಾಗಾದ್ರೆ ನೀವು ಧನ್ಯರು. ದೇವರು ನಿಮ್ಮ ಪಾಪಗಳನ್ನು ಕ್ಷಮಿಸಿ ನಿಮ್ಮನ್ನ ಸಮಾಧಾನದಿಂದ ಹಿಂತಿರುಗೋದಕ್ಕೆ ಸಹಾಯ ಮಾಡ್ತಾನೆ ಪ್ರೇಮ. ನೋಡಿ, ದಾವೀದನು ತನ್ನ ಜೀವಿತದಲ್ಲಿ ಒಂದು ದೊಡ್ಡ ತಪ್ಪನ್ನು ಮಾಡ್ತಾನೆ ಅಲ್ವಾ? ಆದ್ರೆ ಅವನು ದೇವರ ಬಳಿಯಲ್ಲಿ ಬಂದು ತನ್ನ ಪಾಪವನ್ನ ಮನಸ್ಸಾರೆ ಒಪ್ಪಿಕೊಂಡು ಪಶ್ಚಾತ್ತಾಪ ಪಡುವಾಗ, ಆತನ ಕಣ್ಣೀರು ಸುರಿಸಿ ಗೋಳಾಡಿ ತನ್ನ ಪಾಪವನ್ನು ಅರಿಕೆ ಮಾಡುವಾಗ ದೇವರವನ ಪಾಪಗಳನ್ನ ಕ್ಷಮಿಸೋದನ್ನ ನಾವು ನೋಡ್ತೀವಿ ಪ್ರೇರೆ. ಅದಲ್ಲ ಪ್ರೇರೆ? ನೋಡಿ, ಸುಂಕದವನು ಮತ್ತು ಪರಿಶಾಯನು ದೇವಾಲಯಕ್ಕೆ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋದಾಗ ಆ ಸುಂಕದವನು ನಿಂತ್ಕೊಂಡು ದೂರದಲ್ಲೇ ಆ ಆಕಾಶದ ಕಡೆಗೂ ತನ್ನ ಕಣ್ಣನ್ನು ಎತ್ತಲಿಕ್ಕೆ ಆಗದೆ, ಆ ಆಕಾಶದ ಕಡೆಗೂ ತನ್ನ ಮುಖವನ್ನು ಎತ್ತುವುದಕ್ಕೆ ಮನಸ್ಸಿಲ್ಲದೆ ಅವನು ತನ್ನಲ್ಲೇ ದುಃಖ ಪಟ್ಟುಕೊಂಡು ತಾನು ಮಾಡಿದಂಥ ಪಾಪಗಳನ್ನ ಒಪ್ಪುಕೊಂಡು ಕರ್ತನೆ ಪಾಪಿಯಾದ ನನ್ನನ್ನು ಕ್ಷಮಿಸು ಎಂಬುದಾಗಿ ದುಃಖ ಪಡ್ತಾನೆ ನೋಡ್ರಿ. ಆದ್ರೆ ಪರಿಶಾಯ ನಿಂತುಕೊಂಡು ಏನ್ ಹೇಳ್ತಾನೆ? ನಾನು ಸುಳ್ಕೊಳ್ಳುವವನು, ಅನ್ಯಾಯ ಮಾಡುವವನು, ಆತರತನ ಮಾಡುವನಲ್ಲ, ನಾನು ಸಂಪಾದಿಸಲು 10ರಲ್ಲಿ 1 ಭಾಗ ಕೊಡುತ್ತೀನಿ, ನಾನು ವಾರಕ್ಕೆ 2 ಆವರ್ತಿ ಉಪವಾಸ ಮಾಡ್ತೀನಿ. ನೋಡಿ, ಅವನು ಮಾಡ್ತಿದ್ದಂತ ಒಂದು ನೀತಿಯ ಕಾರ್ಯಗಳೆಲ್ಲ ವರ್ಣಿಸ್ತಾನೆ. ಹಾಗಾದ್ರೆ ಇವರಿಬ್ಬರಲ್ಲಿ ನೀತಿವಂತನೆಂಬುದಾಗಿ ಎಣಿಸಲ್ಪಟ್ಟವರು ಯಾರು? ದೇವರ ಮುಂದೆ ತಮ್ಮ ಪಾಪಕ್ಕಾಗಿ ದುಃಖ ಪಡ್ತಿರೋನು ಮಾತ್ರ ತಾನೆ. ಆ ಸುಂಕದವನು ದೇವರ ಮುಂದೆ ತನ್ನ ಪಾಪವನ್ನು ಒಪ್ಪಿಕೊಂಡು ಅರಕೆ ಮಾಡಿದ್ರಿಂದ ಅವನು ನೀತಿವಂತನೆಂದು ಎಣಿಸಲ್ಪಟ್ಟ, ಮತ್ತೆ ಅವನ ಮನೆಗೆ ಹಿಂತಿರುಗಿ ಹೋದ ಎಂಬುದಾಗಿ ಬಿಟ್ಟಿದೆ ಪ್ರೇರಿ. ಹಾಗಾದ್ರೆ ನೀವು ಚರ್ಚಿಗೆ ಹೋಗ್ತಾ ಇರ್ಬೋದು, ಒಳ್ಳೆ ಕಾಣಿಕೆ ದಶಂಭಾಗಗಳು ಕೊಡ್ತಿರ್ಬೋದು, ದೇವರನ್ನ ಆರಾಧಿಸುವಂತವರಾಗಿರ್ಬೋದು, ಆದ್ರೆ ನಿಜವಾದ ದುಃಖ, ನಿಜವಾದ ಮಾನಸಾಂತರ ದುಃಖ, ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸುವುದಕ್ಕಾಗಿ ನೀವು ಪಾಪಗಳಿಗಾಗಿ ಮನ ತಿರುಗುವಂತ ದುಃಖ ಪಡ್ತಿದ್ದೀರಾ? ಹಾಗಾದ್ರೆ ನೀವು ನಿಜವಾಗ್ಲೂ ಧನ್ಯರು ಪ್ರೇರೆ, ಮತ್ತು ನೀವು ಸಮಾಧಾನವನ್ನ ಹೊಂದುತ್ತೀರಿ. ಹಾಗಾದ್ರೆ ಈ ನಿಜವಾದ ದುಃಖಪಟ್ಟು ನಾವು ಮಾನಸಾಂತರ ಹೊಂದೋದಾದ್ರೆ ನಿಜವಾಗ್ಲೂ ಸ್ವಾಮಿ ಹೇಳಿದಂತ ಧನ್ಯತೆಯನ್ನು ನಾವು ಹೊಂದಿಕೊಳ್ತೀವಿ. ಹಾಗಾದ್ರೆ ಪ್ರಾರ್ಥನೆ ಮಾಡೋಣ. ಬನ್ನಿ, ಕಣ್ಣುಗಳು ಮುಚ್ಚಿ ಪ್ರಾರ್ಥಿಸೋಣ. ಪ್ರೀತಿ ಕನಿಕರವುಳ್ಳ ತಂದೆಯೇ, ಸ್ವಾಮಿ, ನಮ್ಮ ಪಾಪಗಳಿಗಾಗಿ ನಾವು ಪಶ್ಚಾತ್ತಾಪ ಪಡ್ತೀವಿ. ನಾವು ನಿನಗೆ ವಿರೋಧವಾಗಿ ಮಾಡಿದ ಎಲ್ಲಾ ತಪ್ಪುಗಳನ್ನ ಕ್ಷಮಿಸು. ನಾವು ಇಂದಿನಿಂದ ಸ್ವಾಮಿ ನಮ್ಮನ್ನೇ ನಿಮ್ಗೆ ಒಪ್ಪಿಸಿಕೊಡ್ತೀವಿ. ನಾವು ನೀತಿಯಲ್ಲಿ ಜೀವಿಸುವುದಕ್ಕಾಗಿ, ಪರಿಶುದ್ಧತೆಯಲ್ಲಿ ಜೀವಿಸುವುದಕ್ಕಾಗಿ ನಾವು ದುಃಖ ಪಡ್ತೀವಿ. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದಿಕೊಳ್ತಾರೆ ಅಂತ ಹೇಳಿದ ಹಾಗೆ ನಮ್ಮ ಪಾಪಗಳನ್ನು ಕ್ಷಮಿಸಿ ನಾವು ನಿನ್ನ ಅನ್ಯೋನ್ಯತೆಯಲ್ಲಿ ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸು ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು.